ಹಲೋ ಸೆಕೆಂಡ್ ಪಿ ಯು ಡೈಮಂಡ್ಸ್ ಇನ್ನೇನು ಕೇವಲ 2 ದಿನ ಮಾತ್ರ ಎಕ್ಸಾಮ್ಗಿರೋದು. ಸೊ ಎಲ್ಲರೂ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಪಾರ್ಟ್ 1 ಇನ್ಆರ್ಗ್ಯಾನಿಕ್ ಮತ್ತು ಫಿಸಿಕಲ್ ಕೆಮಿಸ್ಟ್ರಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಕ್ವಶನ್ಸನ್ನು ವಿತ್ ಸೊಲ್ಯೂಷನ್ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂತಂದರೆ ಜಸ್ಟ್ ಅದನ್ನು ಹೋಗಿ ನೋಡ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ಏನು ಡಿಸ್ಕಷನ್ ಮಾಡ್ತೀನಪ್ಪ ಅಂತಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟು ಸುಮಾರು ಜನ ವಿದ್ಯಾರ್ಥಿಗಳಿಗೆ ಏನಾಗುತ್ತಪ್ಪ ಅಂತ ಡಿಫಿಕಲ್ಟ್ ಆಗಿಬಿಡುತ್ತೆ. ಕೆಲವೊಂದು ಜನ ಆ ಪಾರ್ಟ್ ಅಥವಾ ಕೆಲವೊಂದು ಚಾಪ್ಟರ್ನ ಸ್ಕಿಪ್ ಮಾಡಿಬಿಡ್ತಾರೆ. ಸೊ ನಾನು ಹೇಳೋ ಇವತ್ತಿನ ಕ್ವಶನ್ಸಲ್ಲಿ ಚಾಪ್ಟರ್ ವೈಸ್ ಕ್ವಶನ್ಸ್ ಹೇಳ್ತೀನಿ ವಿತ್ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್. ಇಷ್ಟು ಕ್ವಶನ್ ಏನಾದರೂ ನೀವು ಮಾಡ್ಕೊಂಡಿದ್ದೀರಾ ಅಂತ ಎನ್ಶೂರ್ ಮಾಡಿಕೊಂಡು ಎಕ್ಸಾಮ್ ಹಾಲ್ಗೆ ಏನಾದರೂ ಹೋದರೆ ಯಾವ್ದು ಬೇಕಾದ ಕ್ವಶನ್ ಕೇಳಿದರೂ ನಾವು ಆರಾಮಾಗಿ ಟಚ್ ಮಾಡ್ಬೋದು. ತಿಳಿತಾ? ಸೊ ನಿಮಗೇನಾದರೂ ಈ PDF ಲಿಂಕ್ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ಜಾಯ್ನ್ ಆಗಿ ನೀವಲ್ಲಿ PDF ಓದ್ಕೋಬೋದು. ಸೊ ಸ್ಟಾರ್ಟ್ ಮಾಡೋಣ. ನಾನು ಹೇಳ್ತಕ್ಕಂಥ ಇಷ್ಟು ಕ್ವಶನ್ ಮಾಡಿದ್ರೆ ಸಾಕು. ಚಾಪ್ಟರ್ ನಂಬರ್ 6 ಹಲೋ ಅಲ್ಕೇನ್ಸ್ ಆ್ಯಂಡ್ ಹಲೋರಿನ್ಸ್, ಫಸ್ಟ್ ಚಾಪ್ಟರ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನೋಡಿ, 3 ಮಾಡಲ್ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ ಎಲ್ಲ ಕ್ವಶನ್ಸ್ ವಿತ್ ಆನ್ಸರ್ ಇಲ್ಲಿ ಕೊಟ್ಟಿದ್ದೀನಿ. ಇದನ್ನು ನೀವು ನೋಡ್ಕೊಳ್ಳಿ. ನೋಡಿ, ಫಿಟಿಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಆಯಿತಾ, ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ಸ್ ಆನ್ಸರ್ ಕೊಟ್ಟಿದ್ದಾರೆ. ಸೆಡ್ಜಪ್ ರೂಲ್ ವಿತ್ ಎಕ್ಸಾಂಪಲ್ ಇದೆ, SN1 SN2 ಮೆಕ್ಯಾನಿಸಮ್ ಆಯಿತಾ. ಸೊ ನೀವೇನಾದರೂ ಇಷ್ಟು ಕ್ವಶನ್ ಈ ಚಾಪ್ಟರಿಂದ ಮಾಡಿದರೆ ಸಾಕು. ಏನಿದು ಇವೆಲ್ಲ ಕ್ವಶನ್ಸು ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳ್ತಕ್ಕಂಥದ್ದು ಆಯಿತಾ. ಇದನ್ನು ಬಿಟ್ಟು ಮತ್ತೆ ಯಾವ ಕ್ವಶನ್ ಮಾಡಬೇಕಪ್ಪ ಅಂತಂದರೆ ಎಲ್ಲರೂ ನೋಟ್ ಡೌನ್ ಮಾಡ್ಕೊಳ್ಳಿ. ನಾನು ಕ್ವಶನ್ ಹೇಳ್ತೀನಿ, ಇಷ್ಟು 100% ಮಾಡಲೇಬೇಕು. SN1 ಮೆಕ್ಯಾನಿಸಮ್ ಮಾಡಬೇಕು, SN2 ಮೆಕ್ಯಾನಿಸಮ್ ಮಾಡಬೇಕು, ಸ್ವಾರ್ಟ್ಸ್ ರಿಯಾಕ್ಷನ್ ಮಾಡಬೇಕು, ಪಿಂಕಲ್ಸ್ಟನ್ ರಿಯಾಕ್ಷನ್, ಊಡ್ಸ್ ರಿಯಾಕ್ಷನ್, ಊಡ್ಸ್ ಫಿಟಿಗ್ ರಿಯಾಕ್ಷನ್ ಇವೆಲ್ಲ ನೇಮ್ ರಿಯಾಕ್ಷನ್ ಮಾಡಿದ್ದೀರಾ ಅಂತ ನೋಡ್ಕೊಳ್ಳಿ. ಮಾಡಿಲ್ಲ ಅಂತಂದರೆ ಇನ್ನೂ ಟೈಮ್ ಇದೆ, ಎಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್, ವೈ ಅರೈಲ್ ಹಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ದೆನ್ ಅಲ್ಕೈಲ್ ಹಲೈಡ್ಸ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನೋಡ್ಕೊಳ್ಳಿ. ದೆನ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂದರೆ ಏನು, ಅದರ ಫಾರ್ಮುಲಾ ಏನು, ವಾಟ್ ಆರ್ ಪ್ರಿಯಾನ್ಸ್ ಅಂದರೆ ಏನು, ರೆಸಿಮೈಜೇಷನ್ ಅಂದರೆ ಏನು, ಎನೆನ್ಸ್ಯೂಮರ್ ಅಂದರೆ ಏನು, ಅಸಿಮೆಟ್ರಿಕ್ ಕಾರ್ಬನ್ ಅಂದರೆ ಏನು, ಖೈರಾಲಿಟಿ ಅಂದರೆ ಏನು, ವಾಟ್ ಈಸ್ ಅ ಪಾಯ್ಸನಸ್ ಗ್ಯಾಸ್ ಪಾಸ್ಜಿನ್, ಅದರದ್ದೇನು ಕೆಮಿಕಲ್ ಫಾರ್ಮುಲಾ ಏನು, COCl2 ಅಂತ ಕರಿತೀವಿ ಆಯಿತಾ. ಇಷ್ಟೇನಾದರೂ ನೀವು ಈ ಚಾಪ್ಟರ್ ಹಲೋ ಅಲ್ಕೇನ್ಸ್ ಆ್ಯಂಡ್ ಹಲೋರಿನ್ ಚಾಪ್ಟರಲ್ಲಿ ಮಾಡಿದರೆ ಸಾಕು. ಈ ಚಾಪ್ಟರಿಂದ 9 ಮಾರ್ಕ್ ಬರುತ್ತೆ. 9ಗೆ 9 ಮಾರ್ಕ್ ನಾವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಕ್ಲಿಯರ್? ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ದಟ್ ಈಸ್ ಚಾಪ್ಟರ್ ನಂಬರ್ 7 ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಸೊ ಇಲ್ಲಿ 3 ಮಾಡಲ್ ಕ್ವಶನ್ ಪೇಪರಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ವಿತ್ ಆನ್ಸರ್ ಇಲ್ಲಿ ಕೊಟ್ಟಿದ್ದೀನಿ, ಇದನ್ನು ನೋಡ್ಕೊಳ್ಳಿ. ಈ ಕ್ವಶನ್ಸನ್ನು ಬಿಟ್ಟು ಮತ್ತೇನು ಮಾಡಬೇಕಪ್ಪ ಈ ಚಾಪ್ಟರ್ಲಿ ಅಪ್ಪ ಅಂತಂದರೆ ಈ ಕ್ವಶನ್ ಅಂತೂ ಫಿಕ್ಸ್. ಏನು, ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಅಲ್ಕೀನ್ ಆರ್ ಇಥನಾಲ್ ಟು ಈಥೀನ್, ಈ ಕ್ವಶನ್ ಫಿಕ್ಸ್ ಬರುತ್ತೆ, ಬರೆದಿಟ್ಕೊಳ್ಳಿ ಆಯಿತಾ. ದೆನ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಕ್ವಶನ್ ಬರುತ್ತೆ. ನೋಡಿ ಇಲ್ಲೇ ಕೇಳಿದ್ದಾರೆ ವಿಲಿಯಮ್ಸನ್ ಈಥರ್ ಸಿಂಥಸಿಸ್, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅಗೇನ್ ಮತ್ತೆ ಕೇಳಿದ್ದಾರೆ ಡಿಹೈಡ್ರೇಷನ್ ಆಫ್ ಇಥನಾಲ್ ಟು ಈಥೀನ್ ಕ್ವಶನ್ ಬರುತ್ತೆ. ನೆಕ್ಸ್ಟ್, ಕೋಲ್ಬೇಜ್ ರಿಯಾಕ್ಷನ್ ಮತ್ತು ರೈಮರ್ ಟೈಮಂಡ್ ರಿಯಾಕ್ಷನ್, ಎರಡು ನೇಮ್ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ದೆನ್ ಫಿನಾಲು ಜಿಂಕ್ ಡಸ್ಟ್ ಜೊತೆಗೆ ಹೀಟ್ ಮಾಡಿದಾಗ ಏನು ಬರುತ್ತೆ, ಬೆಂಜಿನ್ ಬರುತ್ತೆ, ಆ ರಿಯಾಕ್ಷನ್ ನೋಡ್ಕೊಳ್ಳಿ. ಹೌ ಫಿನಾಲ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಕ್ಯೂಮಿನ್ ಪ್ರೊಸೆಸ್, ಇದನ್ನು ನೋಡ್ಕೊಳ್ಳಿ. ಲುಕಾಸ್ ರಿಏಜೆಂಟ್ ಅಂದರೆ ಏನು, ಹೌ ಡು ಯು ಡಿಸ್ಟಿಂಗ್ವಿಷ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ ಅಂತ ಕೇಳ್ತಾರೆ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಕ್ಲಿಯರ್? ಯಾವುದು, ಲುಕಾಸ್ ರಿಏಜೆಂಟ್ ಮೇಲೆ. ನೆಕ್ಸ್ಟ್, ಇದನ್ನು ಬಿಟ್ಟು ಇನ್ನೊಂದು ಏನಪ್ಪ ಅಂದರೆ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ ಫ್ರಮ್ ಗ್ರಿಗ್ನಾರ್ಡ್ ರಿಏಜೆಂಟ್, ಈ ಕ್ವಶನನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಮತ್ತು ದೆನ್ ಇಫ್ ಫಿನಾಲ್ ಈಸ್ ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಪ್ರಾಡಕ್ಟ್ ಏನು ಬರುತ್ತೆ, ಇಫ್ ಫಿನಾಲ್ ಈಸ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಪ್ರಾಡಕ್ಟ್ ಏನು ಬರುತ್ತೆ, ಎರಡರಲ್ಲೂ ಬೇರೆ ಬೇರೆ ಪ್ರಾಡಕ್ಟ್ ಬರುತ್ತೆ. ಇಷ್ಟು ನೀವೇನಾದರೂ ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ ಚಾಪ್ಟ್ರಲ್ಲಿ ಇಷ್ಟು ಕ್ವಶನನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಹೋದರೆ ಈ ಚಾಪ್ಟರ್ನ 10 ಮಾರ್ಕ್ಸ್ ಬರುತ್ತೆ. 10ಕ್ಕೂ 10 ಮಾರ್ಕ್ಸನ್ನು ನಾವು ಆರಾಮಾಗಿ ಟಚ್ ಮಾಡ್ಬೋದು. ಕ್ಲಿಯರ್? ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಅಲ್ಡಿಹೈಡ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸುಮಾರು ಜನ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಎಲ್ಲರೂ ಈ ಚಾಪ್ಟರ್ ಸ್ಕಿಪ್ ಮಾಡ್ತಾರೆ. ನೋ ನೀಡ್ ಟು ಸ್ಕಿಪ್. ಏನು ಮಾಡಬೇಕಪ್ಪ ಅಂತಂದ್ರೆ ನೋಡಿ, ಮಾಡಲ್ ಕ್ವಶನ್ ಪೇಪರ್ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾರಲ್ಲ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಯಿತಾ. ಇದನ್ನು ಬಿಟ್ಟು ಏನು ಮಾಡಬೇಕಪ್ಪ ಅಂತ ಎಷ್ಟು ನೇಮ್ ರಿಯಾಕ್ಷನ್ ಇದೆ, ದ ಮೇನ್ ಇಂಪಾರ್ಟೆಂಟ್ ನೇಮ್ ರಿಯಾಕ್ಷನ್ ಲೈಕ್ ನೋಡಿ HVZ ಆಯಿತಾ, HVZ ರಿಯಾಕ್ಷನ್ ಇಂಪಾರ್ಟೆಂಟ್. ದೆನ್ ಊಲ್ಫ್ ಕಿಶ್ನರ್, ದೆನ್ ಕೆನಿಜಾರೋಸ್ ರಿಯಾಕ್ಷನ್, ರೋಸನ್ಮನ್ ರಿಡಕ್ಷನ್, ಈಸ್ಟರಿಫಿಕೇಷನ್ ರಿಯಾಕ್ಷನ್ ಆಗ್ಬೋದು, ಕ್ಲೆಮೆನ್ಸನ್ಸ್ ರಿಯಾಕ್ಷನ್ ಆಗ್ಬೋದು. ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಮೆಕ್ಯಾನಿಸಮ್ ಆಫ್ ಅಡಿಷನ್ ಆಫ್ HCN ಆಯಿತಾ. ಇಲ್ಲೇ ನೋಡಿ, ಮೆಕ್ಯಾನಿಸಮ್ ಆಫ್ ಅಡಿಷನ್ ಆಫ್ HCN ಟು ಕಾರ್ಬೋನಿಲ್ ಕಂಪೌಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಬೇಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಷ್ಟು ಕ್ವಶನ್ಸ್ ಏನಾದರೂ ನೀವು ಮಾಡ್ಕೊಂಡು ಹೋದರೆ ಈ ಚಾಪ್ಟರಿಂದ ಸಾಕು ವಿತ್ ಮಾಡಲ್ ಕ್ವಶನ್ ಪೇಪರ್ ಪ್ಲಸ್ ನಾನು ಏನು ಹೇಳಿದ್ದೀನಿ ಇಷ್ಟು.
ತಿಳಿತಾ ಯಾವ ಚಾಪ್ಟರ್ ಅಂತ ಹೇಳಿ ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬೋಕ್ಸಿಲಿಕ್ ಆಸಿಡ್. ಇದಕ್ಕೆ 12 ಮಾರ್ಕ್ಸ್ ಇದೆ. 12ಕ್ಕೆ ಮಿನಿಮಮ್ ಅಂತಂದರೂ 8ರಿಂದ 9 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ನಾನು ಹೇಳಿದ ಇಷ್ಟು ಕ್ವಶನ್ಸನ್ನು ಮಾಡ್ಕೊಂಡು ಹೋದರೆ. ಕ್ಲಿಯರ್. ನೆಕ್ಸ್ಟ್ ಚಾಪ್ಟರ್ ನಂಬರ್ 9 ಅಮೈನ್ಸ್ ಬರಬೇಕಾದ್ರೆ ದಿಸ್ ಇಸ್ ಒನ್ ಆಫ್ ಸಿಂಪ್ಲೆಸ್ಟ್ ಚಾಪ್ಟರ್. ಈ ಚಾಪ್ಟರಿಂದ 7 ಮಾರ್ಕ್ಸ್ ಕೇಳ್ತಾರೆ. ಈ ಮಾಡಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಕ್ವಶನ್ಸ್ ವಿತ್ ಸೊಲ್ಯೂಷನ್ ಕೊಟ್ಟಿದ್ದೀನಿ, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನು ಬಿಟ್ಟು ಮತ್ತೆ ಏನು ಕೇಳ್ತಾರಪ್ಪ ಅಂತಂದ್ರೆ ನೋಡಿ, ಇಲ್ಲೇ ನೋಡಿ, ಹೌ ಡು ಯು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಪ್ರೈಮರಿ ಸೆಕೆಂಡರಿ ಆ್ಯಂಡ್ ಟರ್ಷಿಯರಿ ಅಮೈನ್ ಬೈ ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತ ಕೇಳ್ತಾರೆ. ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂದರೆ ಏನು ಬರೆಯಕ್ಕೆ ಬರಬೇಕು, ವೆರಿ ಸಿಂಪಲ್, ಬೆಂಜಿನ್ ಸಲ್ಫೋನಿಲ್ ಕ್ಲೋರೈಡ್. ಮತ್ತು ಇದರಿಂದ ಯಾವ ಥರ ಪ್ರೈಮರಿ ಸೆಕೆಂಡರಿ ಟರ್ಷಿಯರಿ ಅಮೈನ್ ಡಿಸ್ಟಿಂಗ್ವಿಷ್ ಮಾಡ್ತೀವಿ ಅನ್ನೋದು ನೋಡ್ಕೊಳ್ಳಿ. ಕ್ಲಿಯರ್. ನೆಕ್ಸ್ಟ್ ಕಾರ್ಬಿಲಮೈನ್ ರಿಯಾಕ್ಷನ್ ಕೇಳ್ತಾರೆ. ಹಾಪ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್, ಸ್ಪೆಷಲಿ ಮಿಥೇನಮೈನ್ ಎಕ್ಸಾಂಪಲ್ ತೊಗೊಂಡು ಮಾಡಿ ಅಂತ ಕೇಳ್ತಾರೆ. ಇಲ್ಲಿ ಬ್ಯೂಟಿನಮೈಡ್ ಕೇಳಿದರೆ ಮಿಥೇನಮೈಡ್ ಕೇಳ್ಬೋದು. ಕ್ಲಿಯರ್. ನೆಕ್ಸ್ಟ್ ಗ್ಯಾಬ್ರಿಲ್ ಥ್ಯಾಲಿಮೈಡ್ ಸಿಂಥಸಿಸ್ ಕೇಳ್ಬೋದು, ಅದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಅದನ್ನು ಬಿಟ್ಟರೆ ಮತ್ತೇನು ಕೇಳ್ತಾರಪ್ಪ ಅಂತಂದರೆ ಡೈಜೋನಿಯಮ್ ಸಾಲ್ಟ್ ಪಾರ್ಟಲ್ಲಿ ಪ್ರಿಪ್ರೇಷನ್ ಆಫ್ ಅನಿಲಿನ್ ಫ್ರಮ್ ಡೈಜೋನಿಯಮ್ ಕ್ಲೋರೈಡ್, ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ. ಯಾವ ಕ್ವಶನ್ ಹೇಳಿದೆ ಹೇಳಿ ಸ್ಟೂಡೆಂಟ್ಸ್? ಹಾಪ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ಹೇಳಿದೆ, ಕಾರ್ಬಿಲಮೈನ್ ರಿಯಾಕ್ಷನ್ ಹೇಳಿದೆ, ಹಿನ್ಸ್ಬರ್ಗ್ ರಿಯೇಜೆಂಟ್, ದೆನ್ ಪ್ರಿಪ್ರೇಷನ್ ಆಫ್ ಅನಿಲಿನ್ ಫ್ರಮ್ ಡೈಜೋನಿಯಮ್ ಸಾಲ್ಟ್, ಗ್ಯಾಬ್ರಿಲ್ ಥ್ಯಾಲಿಮೈಡ್ ಸಿಂಥಸಿಸ್. ಇದನ್ನು ಬಿಟ್ಟು ಬೇಸಿಕ್ ನೇಚರ್ ಆಫ್ ಅಮೈನ್ಸ್ ಕೇಳ್ತಾರೆ. ಆಯಿತಾ. 2 ಅಮೈನ್ಸನ್ನು ಕೊಡ್ತಾರೆ, ಮಿಥೇನ್ ಅಮೈನ್ ಅಥವಾ ಅನಿಲಿನ್. ಇದರಲ್ಲಿ ಯಾವುದು ಮೋರ್ ಬೇಸಿಕ್ ಇದೆ, ಗಿವ್ ರೀಸನ್ ಅಂತ ಕೊಡ್ತಾರೆ. ವೆರಿ ಸಿಂಪಲ್. ಕ್ಲಿಯರ್. ಇಷ್ಟು ಕ್ವಶನ್ ಏನಾದರೂ ನೀವು ಮಾಡ್ಕೊಂಡು ಹೋದರೆ ಅಮೈನ್ಸ್ ಚಾಪ್ಟ್ರಲ್ಲಿ 7ಕ್ಕೆ 7 ಮಾರ್ಕ್ಸನ್ನು ನಾವು ಸ್ಕೋರ್ ಮಾಡ್ಬೋದು. ಕ್ಲಿಯರ್. ವೆರಿ ಸಿಂಪಲ್. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ಗೆ ಬರಬೇಕಪ್ಪ ಅಂತಂದರೆ ದಟ್ ಈಸ್ ಬಯೋಮಾಲಿಕ್ಯೂಲ್ ಚಾಪ್ಟರ್, ಚಾಪ್ಟರ್ ನಂಬರ್ 10. ಈ ಮಾಡಲ್ ಕ್ವಶನ್ ಪೇಪರಲ್ಲಿ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ ಎಲ್ಲ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ. ಇದನ್ನು ಬಿಟ್ಟು ಮತ್ತೇನು ಮಾಡಬೇಕಪ್ಪ ಅಂತಂದರೆ ನೋಡಿ, ಈ ಕ್ವಶನ್ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 12. Right, the reaction shows that glucose contain 5 hydroxyl group and aldehyde group. ಇದಕ್ಕೆ ಆನ್ಸರ್ ಇದೆ, ನೋಡ್ಕೊಳ್ಳಿ ಅದನ್ನು. ನೆಕ್ಸ್ಟ್ ವಾಟ್ ಆರ್ ಹಾರ್ಮೋನ್ಸ್ ಅಂತ ಕೇಳ್ತಾರೆ. ಹಾರ್ಮೋನ್ ಮೇಲೆ ಎಕ್ಸಾಂಪಲ್ ಬರೀರಿ ಅಂತ ಹೇಳ್ತಾರೆ. ಪೆಪ್ಟೈಡ್ ಬಾಂಡ್ ಅಂದರೆ ಏನು, ಎಕ್ಸಾಂಪಲ್ ಬರೀರಿ ಅಂತ ಕೇಳ್ತಾರೆ. ಆಯಿತಾ. ದೆನ್ ಡಿಫರೆನ್ಸ್ ಬಿಟ್ವೀನ್ ಅಮೈಲೋಸ್ ಆ್ಯಂಡ್ ಅಮೈಲೋಪ್ಯಾಕ್ಟಿನ್. ಕ್ಲಿಯರ್. ದೆನ್ ಇಲ್ಲೇನು ಕೇಳಿದರೆ ವಿಟಮಿನ್ ಡೆಫಿಷಿಯನ್ಸಿ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಆ ಥರ ಒಂದು ಕ್ವಶನ್ ಕೇಳ್ತಾರೆ. ಆಯಿತಾ. ಇಷ್ಟು ಕ್ವಶನ್ ಇಲ್ಲೇನು ಕೊಟ್ಟಿದ್ದಾರೆ. ದೆನ್ ಹಾವರ್ತ್ ಸ್ಟ್ರಕ್ಚರ್ ಕೇಳ್ಬೋದು. ಈ ಕ್ವಶನ್ಸನ್ನು ಬಿಟ್ಟು ಮತ್ತೇನು ಮಾಡಬೇಕಪ್ಪ ಬಯೋಮಾಲಿಕ್ಯೂಲ್ ಚಾಪ್ಟರಲ್ಲಿ ಅಂತಂದ್ರೆ ನೋಡೋರು ಮಾಡ್ಕೊಳ್ಳಿ. ಹಾವರ್ತ್ ಸ್ಟ್ರಕ್ಚರ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಬರುತ್ತೆ. ಆಯಿತಾ. ಹಾವರ್ತ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್ ಕೇಳ್ಬೋದು, ಲ್ಯಾಕ್ಟೋಸ್ ಕೇಳ್ಬೋದು, ಗ್ಲೂಕೋಸ್ ಕೇಳ್ಬೋದು. ಆಯಿತಾ. ಇವು 3ರಲ್ಲಿ ಒಂದು ಫಿಕ್ಸ್ ಬಂದೇ ಬರುತ್ತೆ. ಕ್ಲಿಯರ್. ದೆನ್ ವಾಟ್ ಆರ್ ಎಸೆನ್ಷಿಯಲ್ ಅಮಿನೋ ಆಸಿಡ್ ಆರ್ ನಾನ್ ಎಸೆನ್ಷಿಯಲ್ ಅಮಿನೋ ಆಸಿಡ್ ಅಂತ ಕೇಳ್ಬೋದು, 2ರಲ್ಲಿ ಒಂದು ಕೇಳ್ತಾರೆ. ದೆನ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂದರೆ ಏನು, ಹಾರ್ಮೋನ್ಸ್ ಅದರ ಎಕ್ಸಾಂಪಲ್ ಬರೀರಿ, ಪಾಲಿಸ್ಯಾಕರೈಡ್ ಅದರ ಎಕ್ಸಾಂಪಲ್ ಬರೀರಿ, ಡ್ಯೂಟ್ರಯಾನ್ ಸ್ಟ್ರಕ್ಚರ್ ಬರೀರಿ, ವಿಟಮಿನ್ ಡೆಫಿಷಿಯನ್ಸಿ ಆವಾಗಲೇ ಕೇಳಿದ್ನಲ್ಲ ವಿಟಮಿನ್ ಡೆಫಿಷಿಯನ್ಸಿ, ಪೆಪ್ಟೈಡ್ ಲಿಂಕೇಜ್ ಬಗ್ಗೆ ಕೇಳ್ಬೋದು. ನಾನು ಹೇಳಿದ ಇಷ್ಟು ಕ್ವಶನ್ಸ್, ಇಷ್ಟು ಕಾನ್ಸೆಪ್ಟನ್ನು ನೀವೇನಾದರೂ ಪರ್ಫೆಕ್ಟ್ ಮಾಡಿಕೊಂಡು ಎಕ್ಸಾಮ್ ಹಾಲಿಗೆ ಹೋದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 5 ಚಾಪ್ಟರಲ್ಲಿ ಯಾವ್ದು ಬೇಕಾದ ಕ್ವಶನ್ಸನ್ನು ಕೇಳಿದ್ರು ನಾವು ಆರಾಮಾಗಿ ಟಚ್ ಮಾಡ್ಬೋದು. ಕ್ಲಿಯರ್ ಸ್ಟೂಡೆಂಟ್ಸ್. ಸೊ ಐ ಹೋಪ್ ಇಷ್ಟು ಕ್ವಶನ್ಸನ್ನು ಎಲ್ಲರೂ ಮಾಡಿದ್ದೀರಾ. ಇನ್ನೂ ಯಾರು ಮಾಡಿಲ್ಲ, ಇನ್ನೂ 2 ದಿನ ಟೈಮ್ ಇದೆ. ಇಷ್ಟು ಕ್ವಶನ್ಸನ್ನು ಒಂದೇ ಕಡೆ ಎಲ್ಲ ಕ್ವಶನ್ಸ್ ವಿತ್ ಆನ್ಸರ್ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಪಾರ್ಟ್ 1 ಅಂತೂ ಸಿಂಪಲ್ ಇದೆ, ನ್ಯೂಮೆರಿಕಲ್ಸ್, ಸ್ಪೆಷಲಿ ನ್ಯೂಮೆರಿಕಲ್ಗೆ ಫೋಕಸ್ ಮಾಡಬೇಕು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಎಲ್ಲರೂ ಚೆನ್ನಾಗಿ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಟು ಸ್ಟಡಿ ವೆಲ್, ಟೇಕ್ ಕೇರ್, ಥ್ಯಾಂಕ್ ಯು.